ನಮಸ್ಕಾರ. ಮಾರ್ಚ್ 8ರಂದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಅಹಮದಾಬಾದ್ನ ಗ್ರೌಂಡ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದ್ದು, ಈ ಒಂದು ಟಿ20 ವಿಶ್ವಕಪ್ ಫೈನಲ್ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದ ಡ್ಯಾಶಿಂಗ್ ಓಪನರ್ ವೀರೇಂದ್ರ ಸೆಹವಾಗ್ ಅವರು ಖಡಕ್ ಎಚ್ಚರಿಕೆಯೊಂದನ್ನು ಕೊಟ್ಟಿದ್ದಾರೆ. ಟೀಮ್ ಇಂಡಿಯಾ ಫೈನಲ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾದ ಆರಂಭಿಕ ಆಟಗಾರ ಸೆಹವಾಗ್ ಹೇಳಿದ್ದನು ಎಂಬುದರ ಕುರಿತಾದ ಪ್ರತಿಯೊಂದು ಅಪ್ಡೇಟ್ ಅನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೇನೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಬಗ್ಗು ಬಡಿದು ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಮಾರ್ಚ್ 8ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯ ನಡೆಯುತ್ತಿದ್ದು, ಈ ಒಂದು ಟಿ20 ವಿಶ್ವಕಪ್ ಮುನ್ನ ಮಾತನಾಡಿರುವಂತಹ ವೀರೇಂದ್ರ ಸೆಹವಾಗ್ ಅವರು ಈ ಥರ ಹೇಳಿದರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಭಾರತ ಒಂದು ಬಲಿಷ್ಠ ತಂಡ, ಅದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಭಾರತ ಬ್ಯಾಟಿಂಗ್ನಷ್ಟೇ ಅಲ್ಲದೆ ಬಾಲಿಂಗ್ನಲ್ಲಿ ಕೂಡ ಸುಧಾರಿಸಬೇಕಿದೆ ಅಂತ ವೀರೇಂದ್ರ ಸೆಹವಾಗ್ ಅವರು ಹೇಳಿದರು. ಅದರಲ್ಲಿ ಈ ಒಂದು ಬಾಲರ್ ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಕಂಟಕವಾಗಿ ಕಾಡುತ್ತಿದ್ದಾನೆ. ಅವರು ಯಾರಪ್ಪ ಅಂದರೆ ಮಿಸ್ಟ್ರಿ ಸ್ಪಿನ್ನರ್ ಆದ ವರುಣ್ ಚಕ್ರವರ್ತಿ ಈ ಒಂದು ಟಿ20 ವಿಶ್ವಕಪ್ನಲ್ಲಿ 13 ವಿಕೆಟ್ ಪಡೆದ ಸಾಧನೆ ಮಾಡಿರಬಹುದು. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ದುಬಾರಿ ಬಾಲರ್ ಟೀಮ್ ಇಂಡಿಯಾ ಪರವಾಗಿ ಅನಿಸಿಕೊಂಡಿದ್ದಾರೆ. ಆದರೆ ನಿನ್ನೆ ನಡೆದ ಪಂದ್ಯದಲ್ಲಿ ಇದು ಸೆಮಿಫೈನಲ್ನಂತಹ ಒಂದು ಮಹತ್ವದ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಅವರು ಬರೋಬ್ಬರಿ 64 ರನ್ ಬಿಟ್ಟುಕೊಟ್ಟು ಕೇವಲ 1 ವಿಕೆಟನ್ನು ಮಾತ್ರ ಪಡೆಯಲು ಇಂಗ್ಲೆಂಡ್ ವಿರುದ್ಧ ಒಂದು ಸಫಲರಾದರು. ಬಟ್ ಹೀಗಾಗಿ ಯಶಸ್ಸು ಕಾಣದ ವರುಣ್ ಚಕ್ರವರ್ತಿ ಅವರನ್ನು ಟೀಮ್ ಇಂಡಿಯಾದಿಂದ ಹೊರಗಿಟ್ಟು ಇನ್ನೊಬ್ಬ ಆಟಗಾರನಿಗೆ ಅವಕಾಶ ಕೊಡಿ ಅಂತ ವೀರೇಂದ್ರ ಸೆಹವಾಗ್ ಅವರು ಕೂಡ ಮಾತನಾಡಿದ್ದು. ಬಟ್ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾದ ಮಿಸ್ಟ್ರಿ ಸ್ಪಿನ್ನರ್ ಅವರಿಗೆ ಈ ಒಂದು ಟಿ20 ವಿಶ್ವಕಪ್ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ವಿಕೆಟ್ ಪಡೆದಿರಬಹುದು. ಬಟ್ ಸೆಮಿಫೈನಲ್ ಆಗಲಿ ಸೂಪರ್ ಹಿಟ್ ಪಂದ್ಯಗಳಲ್ಲಂತೂ ಕೂಡ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅವರು ದುಬಾರಿ ಸ್ಪೆಲ್ ಮಾಡಿ ಟೀಮ್ ಇಂಡಿಯಾ ಪರವಾಗಿ ಅತಿ ಹೆಚ್ಚು ದುಬಾರಿ ಬಾಲರ್ ಎನಿಸಿಕೊಂಡಿರುವ ಇವರನ್ನು ಬಿಟ್ಟು ಬೇರೆ ಆಟಗಾರನನ್ನ ಟೀಮ್ ಇಂಡಿಯಾಗೆ ಕರೆತರಬೇಕಂತ ವೀರೇಂದ್ರ ಸೆಹವಾಗ್ ಅವರು ಕೂಡ ಹೇಳಿದ್ದಾರೆ. ಬಟ್ ನಿಮ್ಮ ಪ್ರಕಾರ ವರುಣ್ ಚಕ್ರವರ್ತಿ ಅವರು ಫೈನಲ್ ಪಂದ್ಯಕ್ಕೆ ಆಡಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.